ಸ್ಟೀರಿಯೋಟೈಪ್ ಅನ್ನೋದೊಂದು ರೋಗವಂತೆ. ಮನೋವಿಜ್ಞಾನ ಏನು ಹೇಳುತ್ತೆ ಗೊತ್ತಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್. ಅವಳು ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ, ಅದಕ್ಕೆ ಅವಳಿಗೆ ಆ ಕೆಲಸ ಸಿಕ್ಕಿರಬೇಕು. ಎಲ್ಲ ಅವನ ಲುಕ್ಗೆ ಇಂಪ್ರೆಸ್ ಆಗ್ತಾರೆ. ನೋಡೋಕೆ ಇಷ್ಟು ಚೆನ್ನಾಗಿದ್ದವನು ಕೆಟ್ಟವನಾಗಿರೋದಿಲ್ಲ ಬಿಡಿ. ಆ ಮಗು ಎಷ್ಟು ಮುದ್ದಾಗಿದೆ, ಅದು ಜಗಳ ಮಾಡಿರಲಿಕ್ಕಿಲ್ಲ. ಈ ಸಂಭಾಷಣೆಯನ್ನು ಯಾವುದೋ ದೊಡ್ಡ ಚರ್ಚಾ ಕಾರ್ಯಕ್ರಮದಲ್ಲಿ ಅಲ್ಲ, ಸಾಮಾನ್ಯವಾಗಿ ನೀವು ಕಾಫಿ ಅಂಗಡಿಯಲ್ಲೋ, ಬಸ್ ನಿಲ್ದಾಣದಲ್ಲೋ, ಕಚೇರಿಯ ಮಧ್ಯಾಹ್ನದ ಮಾತುಕತೆಯಲ್ಲೋ ಕೇಳಿರ್ತೇವೆ. ಒಮ್ಮೊಮ್ಮೆ ನಾವು ಮಾತನಾಡಿರ್ತೇವೆ. ಇವನ್ನ ಹೇಳುವಾಗ ಅಥವಾ ಕೇಳುವಾಗ ಅದರಲ್ಲಿನ ಅಪಾಯಕಾರಿ ಅಂತರಾರ್ಥ ಒಂದು ಬಹುಶಃ ನಮ್ಮ ಅರಿವಿಗೆ ಬಂದಿರುವುದಿಲ್ಲ. ಅದೇ ದೈಹಿಕ ಆಕರ್ಷಣೆಯ ಸ್ಟೀರಿಯೋಟೈಪ್. ಮೊದಲನೇದಾಗಿ, ಸ್ಟೀರಿಯೋಟೈಪ್ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯದ ಬಗ್ಗೆ ಕೆಲವು ಸೀಮಿತ ಲಕ್ಷಣಗಳನ್ನು ಆಧಾರವಾಗಿಟ್ಕೊಂಡು ಎಲ್ಲರಿಗೂ ಅದೇ ಗುಣಗಳಿವೆ ಎಂದು ಸಾಮಾನ್ಯೀಕರಣ ಮಾಡುವ ಮನೋವೃತ್ತಿ. ಸರಳವಾಗಿ ಹೇಳುವುದಾದರೆ, ಒಬ್ಬರ ಬಗ್ಗೆ ಸರಿಯಾಗಿ ತಿಳಿಯದೆ ಅವರನ್ನು ಜೊತೆಗೆ ಎಲ್ಲರೂ ಹೀಗೇ ಇರ್ತಾರೆ ಎಂದು ಮೊದಲೇ ತೀರ್ಪು ಕೊಡುವುದೇ ಸ್ಟೀರಿಯೋಟೈಪ್. ಉದಾಹರಣೆಗೆ, ಸುಂದರವಾಗಿರುವವರು ಬುದ್ಧಿವಂತರು, ಹಳ್ಳಿಯವರು ಹಿಂದುಳಿದವರು, ಮಹಿಳೆಯರು ಹೆಚ್ಚು ಭಾವನಾತ್ಮಿಗಳು, ಯುವಕರು ಜವಾಬ್ದಾರಿ ಇಲ್ಲದವರು. ಇವುಗಳಲ್ಲಿ ಕೆಲವು ಪ್ರಕರಣ, ಕೆಲವೊಂದು ಸನ್ನಿವೇಶಗಳಲ್ಲಿ ಚೂರುಪಾರು ಸತ್ಯದ ತುಣುಕು ಇದ್ದಿರಬಹುದು. ಆದರೆ ಅದನ್ನೇ ಎಲ್ಲರ ಮೇಲೂ ಅನ್ವಯಿಸುವ ಮನಸ್ಥಿತಿ ಸ್ಟೀರಿಯೋಟೈಪ್. ಮಾನವ ಮೆದುಳು ಸಂಕೀರ್ಣ ಮಾಹಿತಿಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಶಾರ್ಟ್ಕಟ್ ಬಳಸ್ತದೆ. ಆ ಶಾರ್ಟ್ಕಟ್ಗಳೇ ಸ್ಟೀರಿಯೋಟೈಪ್ಗಳು ಎನ್ನುತ್ತದೆ ಮನೋವಿಜ್ಞಾನ. ಇವುಗಳನ್ನು ಕಾಗ್ನಿಟಿವ್ ಬಯಾಸ್ ಎಂದು ಕರೆಯಲಾಗ್ತದೆ. ಕೆಲವೊಮ್ಮೆ ಸ್ಟೀರಿಯೋಟೈಪ್ ಎಂದರೆ ಪೂರ್ವಗ್ರಹ ಎಂದು ಅರ್ಥೈಸುವುದುಂಟು, ಆದರೆ ಎರಡೂ ಬೇರೆ ಬೇರೆ. ಸ್ಟೀರಿಯೋಟೈಪ್ ಎನ್ನುವುದು ಒಬ್ಬರ ಬಗೆಗಿನ ನಂಬಿಕೆ ಅಥವಾ ಕಲ್ಪನೆ. ಪೂರ್ವಾಗ್ರಹ ಎಂದರೆ ಆ ನಂಬಿಕೆಯಿಂದ ಹುಟ್ಟುವ ಭಾವನೆ, ಆ ಭಾವನೆಯಿಂದ ಉಂಟಾಗುವ ವರ್ತನೆ ಅಥವಾ ಪ್ರತಿಕ್ರಿಯೆ ಭೇದಭಾವ. ಮನೋವಿಜ್ಞಾನ ಮತ್ತು ಸಮಾಜಶಾಸ್ತ್ರದಲ್ಲಿ ಸ್ಟೀರಿಯೋಟೈಪ್ಗಳನ್ನು ಹಲವು ರೀತಿಯಲ್ಲಿ ವರ್ಗೀಕರಿಸಲಾಗ್ತದೆ. ಪ್ರಮುಖ ಹಾಗೂ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ವಿಧಗಳು ಹೀಗಿವೆ. ಮೊದಲನೇದಾಗಿ, ದೈಹಿಕ ಸ್ಟೀರಿಯೋಟೈಪ್ ಅಂದರೆ ಫಿಸಿಕಲ್ ಸ್ಟೀರಿಯೋಟೈಪ್. ವ್ಯಕ್ತಿಯ ದೇಹ, ರೂಪ, ಬಣ್ಣ, ಎತ್ತರ, ತೂಕ, ಮುಖದ ಆಕರ್ಷಣೆ ಇತ್ಯಾದಿಗಳ ಆಧಾರದ ಮೇಲೆ ರೂಪುಗೊಳ್ಳುವ ಸಾಮಾನ್ಯೀಕರಣ. ಉದಾಹರಣೆಗೆ, ಎತ್ತರವಾಗಿರುವವರು ನಾಯಕತ್ವ ಗುಣ ಹೊಂದಿರ್ತಾರೆ, ಒಳ್ಳೆ ಡ್ರೆಸ್ ಮಾಡಿಕೊಳ್ಳುವವರು ಶ್ರೀಮಂತರು, ಬೆಳ್ಳಗಿರುವವರು ಭಾರಿ ಒಳ್ಳೆಯವರು ಇತ್ಯಾದಿ. ಇನ್ನು ಎರಡನೇದಾಗಿ, ಲಿಂಗಾಧಾರಿತ ಸ್ಟೀರಿಯೋಟೈಪ್ ಅಂದರೆ ಜೆಂಡರ್ ಸ್ಟೀರಿಯೋಟೈಪ್. ಪುರುಷರು ಮತ್ತು ಮಹಿಳೆಯರು ಹೀಗೆ ಇರಬೇಕು ಎಂಬ ಸಮಾಜ ರೂಪಿಸಿದ ನಿರೀಕ್ಷೆಗಳು. ಉದಾಹರಣೆಗೆ, ಮಹಿಳೆಯರು ಅಳುಮುಂಜಿಗಳು, ಪುರುಷರು ಕಣ್ಣೀರು ಹಾಕಕೂಡದು, ಗಂಡ ಹೆಂಡತಿ ಒಟ್ಟಿಗೆ ತಿನ್ನಬಾರದು, ಅಳುವ ಗಂಡಸರನ್ನ ನಂಬಬಾರದು, ಹೀಗೆ. ಇನ್ನು ಮೂರನೇದಾಗಿ, ವಯಸ್ಸಿನ ಸ್ಟೀರಿಯೋಟೈಪ್ ಅಂದರೆ ಏಜ್ ಸ್ಟೀರಿಯೋಟೈಪ್. ವಯಸ್ಸಿನ ಆಧಾರದಲ್ಲಿ ವ್ಯಕ್ತಿಗಳ ಸಾಮರ್ಥ್ಯ ಅಥವಾ ಸ್ವಭಾವ ನಿರ್ಧರಿಸುವುದು. ಉದಾಹರಣೆಗೆ, ಯುವಕರಿಗೆ ಜವಾಬ್ದಾರಿ ಇಲ್ಲ, ಹಿರಿಯರು ತಂತ್ರಜ್ಞಾನಕ್ಕೆ ಅಸಮರ್ಥರು ಇತ್ಯಾದಿ, ಹೀಗೆ. ಇನ್ನು ನಾಲ್ಕನೇದಾಗಿ, ಜಾತಿ ಮತ್ತು ಸಮುದಾಯದ ಸ್ಟೀರಿಯೋಟೈಪ್ ಅಂದರೆ ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟಿ ಸ್ಟೀರಿಯೋಟೈಪ್. ಜಾತಿ, ವರ್ಗ ಅಥವಾ ಸಮುದಾಯದ ಆಧಾರದ ಮೇಲೆ ರೂಪುಗೊಳ್ಳುವ ಸಾಮಾನ್ಯೀಕರಣ. ಉದಾಹರಣೆಗೆ, ಕೆಲವು ಜಾತಿಯವರು ಹೀಗೆ ಇರ್ತಾರೆ, ಹೀಗಿದ್ದಾರೆ ಅಂದರೆ ಅವರು ಅದೇ ಧರ್ಮದವರು ಎಂಬ ಕಲ್ಪನೆ. ಇನ್ನು ಐದನೇದಾಗಿ, ವೃತ್ತಿ ಆಧಾರಿತ ಸ್ಟೀರಿಯೋಟೈಪ್ ಅಂದರೆ ಆಕ್ಯುಪೇಷನಲ್ ಸ್ಟೀರಿಯೋಟೈಪ್. ವ್ಯಕ್ತಿಯ ಉದ್ಯೋಗದ ಆಧಾರದ ಮೇಲೆ ಅವನ ವ್ಯಕ್ತಿತ್ವ ನಿರ್ಧರಿಸುವುದು. ಯಾವ ರಾಜಕಾರಣಿಯೂ ಪ್ರಾಮಾಣಿಕನಲ್ಲ, ಕಲಾವಿದರು ಅಸ್ಥಿರ ಜೀವನ ನಡೆಸ್ತಾರೆ ಎಂಬುದಾಗಿ. ಇನ್ನು ಆರನೇದಾಗಿ, ಆರ್ಥಿಕ ಸ್ಥಿತಿಯ ಸ್ಟೀರಿಯೋಟೈಪ್ ಅಂದರೆ ಎಕನಾಮಿಕ್ ಸ್ಟೀರಿಯೋಟೈಪ್. ಧನಿಕ, ಬಡ ಎಂಬ ಆಧಾರದ ಮೇಲೆ ವ್ಯಕ್ತಿಯ ಮೌಲ್ಯ ಅಳೆಯುವುದು. ಬಡವರು ಸೋಮಾರಿಗಳು, ಶ್ರೀಮಂತರು ಅಹಂಕಾರಿಗಳು ಎಂಬುದು. ಇನ್ನು ಏಳನೇದಾಗಿ, ಶಿಕ್ಷಣ ಆಧಾರಿತ ಸ್ಟೀರಿಯೋಟೈಪ್ ಅಂದರೆ ಎಜುಕೇಷನಲ್ ಸ್ಟೀರಿಯೋಟೈಪ್. ವ್ಯಕ್ತಿಯ ವಿದ್ಯಾಭ್ಯಾಸದ ಮಟ್ಟವನ್ನು ಅವನ ಬುದ್ಧಿಮತ್ತೆಯೊಂದಿಗೆ ಸಮೀಕರಿಸುವುದು. ಡಿಗ್ರಿ ಇಲ್ಲದವರು ಅಜ್ಞಾನಿಗಳು, ಇಂಗ್ಲಿಷ್ ಚೆನ್ನಾಗಿ ಮಾತನಾಡುವವರು ಬುದ್ಧಿವಂತರು ಎಂಬಿತ್ಯಾದಿ. ಹೀಗೆ ಮೀಡಿಯಾ ನಿರ್ಮಿತ ಸ್ಟೀರಿಯೋಟೈಪ್ ಕೂಡ ಇದೆ. ಚಲನಚಿತ್ರ, ಟಿವಿ, ಸೋಷಿಯಲ್ ಮೀಡಿಯಾ ಮೂಲಕ ನಿರಂತರವಾಗಿ ಪುನರಾವರ್ತನೆಯಾಗಿ ರೂಪುಗೊಳ್ಳುವ ಮನಸ್ಥಿತಿ. ನಾಯಕಿ ಎಂದರೆ ನಿರ್ದಿಷ್ಟ ದೇಹ ವಿನ್ಯಾಸ, ವಿಲನ್ ಎಂದರೆ ವಿಕೃತ ರೂಪ. ಇವು ಕೆಲ ಉದಾಹರಣೆಗಳಷ್ಟೇ, ಇನ್ನು ಬಾಕಿ ಸಾಕಷ್ಟಿವೆ. ಈ ವಿಧದಲ್ಲಿ ದೈಹಿಕ ಆಕರ್ಷಣೆಯ ಸ್ಟೀರಿಯೋಟೈಪನ್ನು ಎಲ್ಲ ಸ್ಟೀರಿಯೋಟೈಪ್ಗಳಿಗಿಂತ ಅತ್ಯಂತ ಸೂಕ್ಷ್ಮವೂ ಅಪಾಯಕಾರಿಯೂ ಎಂದು ಹೇಳಲಾಗ್ತದೆ. ಇದು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ, ಆದರೆ ಸಮಾಜದ ಪ್ರತಿ ನಿರ್ಧಾರದ ಒಳಗೂ ಮೌನವಾಗಿ ಕೆಲಸ ಮಾಡುತ್ತಲೇ ಇರ್ತದೆ. ಅದರಲ್ಲೂ ಮಹಿಳೆಯರ ವಿಷಯದಲ್ಲಿ ಇದೊಂದು ನಿರಂತರ ಸಾಮಾಜಿಕ ನಿಯಂತ್ರಣವಾಗಿ ರೂಪುಗೊಂಡಿದೆ. ದೈಹಿಕ ಆಕರ್ಷಣೆಯ ಸ್ಟೀರಿಯೋಟೈಪ್ ಪುರುಷರು ಮತ್ತು ಮಹಿಳೆಯರು ಎರಡರ ಮೇಲೂ ಕೆಲಸ ಮಾಡ್ತದೆ, ಆದರೆ ಅದರ ಪರಿಣಾಮ ಮಹಿಳೆಯರ ಮೇಲೆ ಹೆಚ್ಚು ಗಂಭೀರವಾಗಿರ್ತದೆ. ಒಬ್ಬ ಪುರುಷ ಸುಂದರವಾಗಿ ಗಟ್ಟಿ ದೇಹದೊಂದಿಗೆ ಕಾಣಿಸಿಕೊಂಡ್ರೆ ಅವನನ್ನು ಲೀಡರ್, ಕಾನ್ಫಿಡೆಂಟ್, ಡೈನಾಮಿಕ್ ಎಂದು ಬಣ್ಣಿಸಲಾಗ್ತದೆ. ಅವನ ಸಾಮರ್ಥ್ಯಕ್ಕೆ ಲುಕ್ ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ. ಆದರೆ ಒಬ್ಬ ಮಹಿಳೆಯನ್ನ ಸಮಾಜ ಮೊದಲಿಗೆ ನೋಡುವುದು ಅವಳ ವ್ಯಕ್ತಿತ್ವದಿಂದಲ್ಲ, ಅವಳ ದೇಹದಿಂದ. ವದನ, ತೊಗಲು, ರಂಗು, ತೂಕ, ಆಕರ್ಷಣೆ ಹೀಗೆ ಇವೆಲ್ಲವೂ ಅವಳ ಬುದ್ಧಿಮತ್ತೆ, ನೈತಿಕತೆ, ಸಾಮರ್ಥ್ಯಕ್ಕೆ ಮುನ್ನ ಮೌಲ್ಯಮಾಪನಕ್ಕೆ ಒಳಪಡ್ತವೆ. ಇದು ದೈಹಿಕ ಆಕರ್ಷಣೆಯ ಸ್ಟೀರಿಯೋಟೈಪ್ನ ಮೂಲ ಸಮಸ್ಯೆ. ಸುಂದರಳಾಗಿದ್ದರೆ
ಸೌಮ್ಯ, ಸಂಸ್ಕಾರವಂತೆ, ಚಾಣಾಕ್ಷೆ ಎಂದು ಊಹಿಸಲಾಗ್ತದೆ. ಆಕರ್ಷಕವಾಗಿಲ್ಲ ಅಂದರೆ ಅಷ್ಟೇನೂ ಸಮರ್ಥಳಲ್ಲ ಎನ್ನುವ ತೀರ್ಪು, ಎರಡೂ ತೀರ್ಪುಗಳು ಅಮಾನವೀಯ, ಅನ್ಯಾಯವೇ. ಏಕೆಂದರೆ ಈ ಎರಡೂ ನಿಲುವುಗಳು ಮಹಿಳೆಯನ್ನು ವ್ಯಕ್ತಿಯಾಗಿ ನೋಡದೆ ದೈಹಿಕವಾಗಿ ಮಾತ್ರ ನೋಡ್ತವೆ. ವಿಶ್ವಸುಂದರಿ, ಸಿನಿಮಾ ನಟಿ, ಮಾಡೆಲ್ ಕಾನ್ಸೆಪ್ಟ್ಗಳು ಕೂಡ ಈ ಮನೋವ್ಯಾಕುಲತೆಯ ಮೇಲೆ ನಿಂತಿರುವುದು ಸದ್ಯದ ಪರಿಸ್ಥಿತಿಯಾಗಿದೆ. ಈ ಸ್ಟೀರಿಯೋಟೈಪ್ ರೋಗ ಮಹಿಳೆಯ ಸಾಧನೆಗಳನ್ನು ನಿರಂತರವಾಗಿ ಕುಗ್ಗಿಸ್ತದೆ. ಸುಂದರಿಯೊಬ್ಬಳು ಯಶಸ್ಸು ಸಾಧಿಸಿದರೆ ಅವಳ ಶ್ರಮಕ್ಕಿಂತ ಅವಳ ರೂಪಕ್ಕೆ ಶ್ರೇಯಸ್ಸು ಕೊಡಲಾಗ್ತದೆ. ಶ್ರೇಯಸ್ಸು ಅಲ್ಲಿರಲಿ, ಕೊಂಕು ಸಾಕಷ್ಟಿರ್ತದೆ. ಅವಳಿಗೆ ಲುಕ್ ಸಹಾಯ ಮಾಡಿದೆ, ಯಶಸ್ಸಿಗೆ ರೂಪ ಎಷ್ಟು ಸಹಾಯ ಮಾಡಿದೆಯೋ ಏನೋ ಎಂಬ ಮಾತುಗಳು ಸಾಮಾನ್ಯ. ಇದರಿಂದ ಅವಳ ಬೌದ್ಧಿಕ ಮಟ್ಟ ಮತ್ತು ಶ್ರಮ ಎರಡನ್ನೂ ಸಾರಾಸಗಟಾಗಿ ನಿರಾಕರಿಸಲಾಗ್ತದೆ. ಇನ್ನೊಂದೆಡೆ ಸಮಾಜದ ಸೌಂದರ್ಯದ ಮಾನದಂಡಗಳಿಗೆ ಹೊಂದಿಕೆಯಾಗದ ಮಹಿಳೆ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಹೆಚ್ಚುವರಿ ಶ್ರಮ ಹಾಕಬೇಕಾಗ್ತದೆ. ಅವಳಿಗೆ ಅವಕಾಶ ಪಡೆಯಲು 2 ಪಟ್ಟು ಯತ್ನ ಬೇಕಾಗ್ತದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ದೈಹಿಕ ಆಕರ್ಷಣೆಯ ಸ್ಟೀರಿಯೋಟೈಪ್ ಹೆಚ್ಚೆಚ್ಚು ಓಡಾಡ್ತದೆ. ವಿಶೇಷವಾಗಿ ಕಾರ್ಪೊರೇಟ್ಗಳಲ್ಲಿ, ಸಂದರ್ಶನಗಳಲ್ಲಿ, ಪ್ರೆಸೆಂಟೇಷನ್ಗಳಲ್ಲಿ, ನಾಯಕತ್ವ ಆಯ್ಕೆಗಳಲ್ಲಿ ಆಕರ್ಷಕವಾಗಿ ಕಾಣಿಸುವ ಮಹಿಳೆಯರು ಹೆಚ್ಚು ಗಮನ ಸೆಳೆಯುತ್ತಾರೆ. ಆಕರ್ಷಕ ಮಹಿಳೆ ಹೆಚ್ಚು ಮಾತನಾಡಿದರೆ ಆಟಿಟ್ಯೂಡ್ ಎಂದು ಕರೆಯುವುದುಂಟು. ಕಡಿಮೆ ಮಾತನಾಡಿದರೆ ಬುದ್ಧಿ ಇಲ್ಲ, ಸಣ್ಣಗಿದ್ದರೆ ನಿಯತ್ತಿಲ್ಲ, ದಪ್ಪಗಿದ್ದರೆ ದಡೂತಿ, ಸಿಂಗರಿಸಿಕೊಂಡಿದ್ದರೆ ಶೋ ಆಫ್, ಸಿಂಪಲ್ ಆಗಿದ್ದರೆ ಗುಗ್ಗು. ಇದು ಸ್ಟೀರಿಯೋಟೈಪ್ನ ಅತ್ಯಂತ ಕ್ರೂರ ರೂಪ. ಹಾಗಾದರೆ ಈ ಮನಸ್ಥಿತಿಯವರು ಮೆಚ್ಚುದಾದರೂ ಯಾವುದನ್ನ ಎಂಬ ಪ್ರಶ್ನೆ ನಮ್ಮ ಮುಂದೆ ಬರಲೇಬೇಕಾಗಿದೆ. ಚಿತ್ರಗಳು, ಜಾಹೀರಾತುಗಳು, ಸೋಷಿಯಲ್ ಮೀಡಿಯಾ ಎಲ್ಲವೂ ಒಂದೇ ರೀತಿಯ ದೇಹ, ಒಂದೇ ಬಣ್ಣ, ಒಂದೇ ವಯಸ್ಸಿನ ಆದರ್ಶ ಮಹಿಳೆಯನ್ನು ಪದೇ ಪದೇ ಪ್ರದರ್ಶನಕ್ಕಿಡುವುದು ನೋಡಿದ್ದೇವೆ. ಇದರಿಂದ ಮಹಿಳೆಯರಿಗೆ ತಮ್ಮದೇ ದೇಹದ ಕುರಿತು ಅದೆಂಥ ಭಾವನೆ ಹುಟ್ಟಬಹುದು. ಫಿಲ್ಟರ್ಗಳು, ಎಡಿಟ್ ಮಾಡಿದ ಚಿತ್ರಗಳು, ಅಸಾಧ್ಯ ಎನಿಸುವ ಸೌಂದರ್ಯ ಮಾನದಂಡಗಳು ಮಹಿಳೆಯರನ್ನು ನಿರಂತರ ಸ್ವಯಂ ಮೌಲ್ಯಹೀನತೆಗೆ ತಳ್ಳುವುದಿಲ್ವೇ? ದೇಹವೇ ಮೌಲ್ಯದ ಮಾನದಂಡವಾಗಿರುವ ಸಮಾಜದಲ್ಲಿ ಆತ್ಮವಿಶ್ವಾಸ ಉಳಿಯುವುದಾದರೂ ಹೇಗೆ? ಈ ಸ್ಟೀರಿಯೋಟೈಪ್ನ ಪರಿಣಾಮ ಕೇವಲ ಸಾಮಾಜಿಕ ಮಟ್ಟಕ್ಕೆ ಸೀಮಿತವಾಗಿಲ್ಲ. ಇದು ಮಹಿಳೆಯ ಮನಸ್ಸಿನೊಳಗೆ ಗಾಢವಾಗಿ ಬೇರು ಬಿಡುತ್ತದೆ. ದೇಹದ ಬಗ್ಗೆ ಅತಿಯಾದ ಅಸಮಾಧಾನ, ಆತಂಕ, ಹೀನಾಭಾವನೆ, ಕೆಲವೊಮ್ಮೆ ಡಿಪ್ರೆಷನ್ಗೂ ಕಾರಣವಾಗ್ತದೆ. ನಾನು ಹೇಗೆ ಕಾಣಿಸ್ತೇನೆ ಎಂಬ ಪ್ರಶ್ನೆ ನಾನು ಏನು ಮಾಡಬಲ್ಲೆ ಎಂಬ ಪ್ರಶ್ನೆಯನ್ನು ಮರೆಮಾಡ್ತದೆ. ಇದು ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಯ ಕಾಲೆಳೆಯುವ ಅಪಾಯ. ನಾವು ಇತರರನ್ನು ಅಳೆಯುತ್ತಿದ್ದೇವೆ ಅಥವಾ ಜಡ್ಜ್ ಮಾಡುತ್ತಿದ್ದೇವೆ ಎಂದು ಅರಿವಿಗೆ ಬಂದಾಗ ನಿಜವಾಗಿ ಅದು ನಮ್ಮ ಮಾನವೀಯತೆಯನ್ನೇ ತೂಕಕ್ಕೆ ಹಾಕುತ್ತಿರ್ತದೆ ಎನ್ನುವುದನ್ನು ಅರ್ಥಕೊಳ್ಬೇಕು. ನಮ್ಮೊಳಗಿನ ಸ್ಟೀರಿಯೋಟೈಪ್ ಗುಮ್ಮನ ಜೊತೆ ನಿತ್ಯ ಕಸರತ್ತು ಮಾಡುವುದಕ್ಕಿಂತ ಅಖಾಡದೊಳಕ್ಕೆ ಅದನ್ನು ನಿರ್ಬಂಧಿಸುವುದು ಜಾಣತನ. ಇಂದಿನ ರಾಜಕೀಯದಲ್ಲೂ ದೈಹಿಕ ಆಕರ್ಷಣೆ ದೊಡ್ಡ ಪಾತ್ರ ವಹಿಸ್ತದೆ. ಚೆನ್ನಾಗಿ ಮಾತನಾಡುವ, ಸುವ್ಯವಸ್ಥಿತವಾಗಿ ಕಾಣಿಸಿಕೊಳ್ಳುವ ನಾಯಕರು ಹೆಚ್ಚು ಜನಪ್ರಿಯರಾಗ್ತಾರೆ. ಅವರ ನೀತಿಗಳು, ತೀರ್ಮಾನಗಳು, ವೈಫಲ್ಯಗಳು ಎರಡನೇ ಸಾಲಿಗೆ ಸೇರಿಯುತ್ತವೆ. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ರಾಜಕೀಯವು ಇಮೇಜ್ ಮೇಲೆ ನಿಂತಿದೆ. ಇಲ್ಲಿ ವ್ಯಕ್ತಿತ್ವಕ್ಕಿಂತ ಪ್ರಸ್ತುತೀಕರಣ ಮುಖ್ಯವಾಗ್ತದೆ. ಇದು ಜನತಂತ್ರಕ್ಕೆ ಅಪಾಯಕಾರಿ ಸೂಚನೆ. ದೈಹಿಕ ಆಕರ್ಷಣೆಯ ಸ್ಟೀರಿಯೋಟೈಪ್ನ ದೊಡ್ಡ ಅಪಾಯ ಎಂದರೆ ಅದು ಅನೇಕ ಜನರನ್ನು ಮೌನವಾಗಿ ಒಳಗಿನಿಂದಲೇ ಹಿಂಡಿ ಹಿಪ್ಪೆ ಮಾಡ್ತದೆ. ನಾನು ಚೆನ್ನಾಗಿ ಕಾಣಿಸಲ್ಲ ಎಂದುಕೊಂಡೆ ಅವಕಾಶ ಕಳೆದುಕೊಳ್ಳುವವರು, ಆತ್ಮವಿಶ್ವಾಸ ಕಳೆದುಕೊಳ್ಳುವವರು ಸಮಾಜದಲ್ಲಿ ಅನೇಕರಿದ್ದಾರೆ. ದೈಹಿಕ ಆಕರ್ಷಣೆಯ ಸ್ಟೀರಿಯೋಟೈಪ್ ಮನಸ್ಥಿತಿಯನ್ನು ಯಾರೂ ಬಾಯಿ ಬಿಟ್ಟು ಘೋಷಿಸುವುದಿಲ್ಲ, ಆದರೆ ವರ್ತನೆಯಲ್ಲಿ ಇಣುಕ್ತದೆ. ಅದೇ ಮನಸ್ಸಿನಲ್ಲಿ ಆಳವಾಗಿ ಕುಳಿತು ಅವಕಾಶಗಳನ್ನು ನಿರ್ಧರಿಸುತ್ತದೆ, ಆತ್ಮವಿಶ್ವಾಸವನ್ನು ಕುಗ್ಗಿಸ್ತದೆ, ಸಾಧನೆಯನ್ನು ಶಂಕೆಗೆ ಒಳಪಡಿಸ್ತದೆ. ವಿಶೇಷವಾಗಿ ಮಹಿಳೆಯರನ್ನು ದೇಹಕ್ಕೆ ಸೀಮಿತಗೊಳಿಸಿ ವ್ಯಕ್ತಿತ್ವವನ್ನು ಮರೆಗೆ ತಳ್ತದೆ. ಒಬ್ಬರನ್ನು ಅವರು ಹೇಗೆ ಕಾಣುತ್ತಾರೆ ಎಂಬುದರಿಂದ ಅಲ್ಲ, ಅವರು ಏನು ಮಾಡುತ್ತಾರೆ, ಹೇಗೆ ಯೋಚಿಸ್ತಾರೆ ಎಂಬುದರಿಂದ ಅಳೆಯುವ ಸಂಸ್ಕೃತಿ ಬೆಳೆಯದೇ ಹೋದರೆ ಸೋಕಾಲ್ಡ್ ಸುಂದರವಲ್ಲದ ಮುಖಗಳ ಹಿಂದೆ ಎಷ್ಟೋ ಸಾಮರ್ಥ್ಯಗಳು ಕಳೆದು ಹೋಗ್ತವೆ. ವೀಕ್ಷಕರೇ, ಈ ವಿಡಿಯೋ ಕುರಿತು ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ಮತ್ತೆ ಸಿಗೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.